ನಮಸ್ತೆ ಸ್ನೇಹಿತರೆ, ನಾನು ವಾಲ್ಟರ್ ನಂದಳಿಕೆ. ಅತಿಯಾದ ವೇಗ, ಮಿತಿ ಮೀರಿದ ವೇಗದಲ್ಲಿ ವಾಹನ ಚಲಾಯಿಸುವ ಎಲ್ಲ ಚಾಲಕರೇ ಹುಷಾರಾಗಿರಿ. ಇನ್ನು ಮುಂದೆ ಅಂದರೆ ಆಗಸ್ಟ್ 1 ತಾರೀಕಿನಿಂದ ಕರ್ನಾಟಕ ರಾಜ್ಯಾದ್ಯಂತ ಒಂದು ಹೊಸ ಮಾಪನದ ಮುಖಾಂತರ ಓವರ್ ಸ್ಪೀಡನ್ನು ರೆಗ್ಯುಲೇಟ್ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಟ್ರಾಫಿಕ್ ADGP ಆದಂತಹ ಶ್ರೀ ಅಲೋಕ್ ಕುಮಾರ್ ಅವರು ಒಂದು ಹೊಸ ಪ್ಲ್ಯಾನನ್ನು ಘೋಷಿಸಿದ್ದಾರೆ. ಈ ಒಂದು ಹೊಸ ಮಾನದಂಡದ ಮುಖಾಂತರ ಅಂದರೆ ಸ್ಪಾಟ್ ಆ್ಯಂಡ್ ಸೆಕ್ಷನಲ್ ಸ್ಪೀಡ್ ಎಂಬ ಮಾಪನದ ಮುಖಾಂತರ ಇನ್ನು ಮುಂದೆ ಓವರ್ ಸ್ಪೀಡನ್ನು ಮಾನಿಟರ್ ಮಾಡಲಾಗ್ತಿದೆ. ಈ ತನಕ ಹೇಗಿತ್ತಂದರೆ, ನಾವು ಪೊಲೀಸರನ್ನು ನೋಡಿದ ಕೂಡಲೇ ಸ್ವಲ್ಪ ನಮ್ಮ ಸ್ಪೀಡ್ ಕಡಿಮೆಯಾಗಿ ಸ್ಲೋ ಹೋಗ್ತಾ ಇದ್ದೇವೆ, ಅಥವಾ ಮುಂದೆ ಒಂದು ಪೊಲೀಸರ ಗಾಡಿ ಇಂಟರ್ಸೆಪ್ಟರ್ ಇದೆ ಅಂತ ಗೊತ್ತಾದಲ್ಲಿ ಸ್ಪೀಡನ್ನು ಲೋ ಮಾಡ್ತೇವೆ, ಮತ್ತೆ ನಮ್ಮನ್ನು ಯಾರೂ ನೋಡುವುದಿಲ್ಲ ಅಂತ ಓವರ್ ಸ್ಪೀಡಲ್ಲಿ ಹೋಗ್ತೇವೆ. ಇದರಿಂದ ಅದೆಷ್ಟೋ ಜೀವಗಳಿಗೆ ಹಾನಿಯಾಗಿದೆ. ನಮಗೆ ಗೊತ್ತಾಗಲ್ಲ. ನಾವು ಏನಂತ ಹೇಳಿದರೆ, ನಮಗೆ ಸ್ಪೀಡ್ ಎಂಜಾಯ್ ಆಗ್ತದೆ. ಕೆಲವರಿಗೆ ಓವರ್ ಸ್ಪೀಡ್ ಮಾಡುವುದೇ ಒಂದು ಎಂಜಾಯ್ಮೆಂಟ್. ಸ್ಪೀಡ್ ಥ್ರಿಲ್ಸ್ ಬಟ್ ಕಿಲ್ಸ್. ತುಂಬ ಜನರು ಇದನ್ನು ಗಮನದಲ್ಲಿ ಇಟ್ಕೊಳ್ಳಲ್ಲ. ಯಾರದೋ ಒಂದು ಜೀವಕ್ಕೆ ಹಾನಿಯಾಗಿ ಅವರ ಇಡೀ ಕುಟುಂಬದ ದುಃಖಕ್ಕೆ ಕಾರಣರಾಗ್ತಾರೆ. ಇಡೀ ಜೀವನವೇ ಒಂದೇ ಕ್ಷಣದಲ್ಲಿ ಆ ಒಂದು ಥ್ರಿಲ್ನಿಂದ, ಅತಿರೇಕವಾದಂತಹ ಅಥವಾ ಅವಸರದ ಒಂದು ಆ್ಯಟಿಟ್ಯೂಡ್ನಿಂದ ಅದೆಷ್ಟೋ ಜನರಿಗೆ ನಾವು ದುಃಖವನ್ನು ಕೊಡ್ತೇವೆ. ಆದರೆ ಇನ್ನು ಮುಂದೆ ಇಂತಹ ಓವರ್ ಸ್ಪೀಡ್ ಮಾಡುವ ಚಾಲಕರಿಗೆ ತುಂಬ ಒಂದು ದೊಡ್ಡ ಪ್ರಾಬ್ಲಮ್ ಎದುರಾಗಲಿದೆ. ಆ ದೊಡ್ಡ ಪ್ರಾಬ್ಲಮ್ ಏನೆಂದರೆ, ಈ ಸ್ಪಾಟ್ ಆ್ಯಂಡ್ ಸೆಕ್ಷನಲ್ ಮಾಪನದ ಮುಖಾಂತರ ಸೆರೆ ಹಿಡಿಯುವ ಈ ಕ್ಯಾಮರಾದಲ್ಲಿ ನಿಮ್ಮ ಗಾಡಿ ನಂಬರ್ ಮತ್ತು ನಿಮ್ಮ ಕಂಪ್ಲೀಟ್ ಡೀಟೇಲಲ್ಲಿ ರಿಜಿಸ್ಟರ್ ಆಗ್ತದೆ. ಅದರಿಂದ ನಿಮಗೆ ಆಟೋಮೆಟಿಕ್ ಆಗಿ ನಿಮ್ಮ ಮೇಲೆ FIR ಫೈಲ್ ಆಗ್ತದೆ. ಒಂದು ವೇಳೆ ಓವರ್ ಸ್ಪೀಡ್ ಇದ್ದರೆ FIR ಫೈಲ್ ಆಗಿ 2,000 ರೂಪಾಯಿ ದಂಡ ಮತ್ತು 6 ತಿಂಗಳ ಜೈಲುವಾಸ ಕೂಡ ಆಗಲಿಕ್ಕೆ ಸಾಧ್ಯವಿದೆ. ಹಾಗಾದರೆ ಏನಿದು ಸ್ಪಾಟ್ ಆ್ಯಂಡ್ ಸೆಕ್ಷನಲ್ ಸ್ಪೀಡ್ ಮಾಪನ? ವೆರಿ ಸಿಂಪಲ್. ಹೈವೇಗಳಲ್ಲಿ ಅಂದರೆ ಪ್ರಾಥಮಿಕವಾಗಿ ಇದನ್ನು ಬೆಂಗಳೂರು ಮೈಸೂರು ನಡುವೆ ಇರುವಂತಹ ಒಂದು ಹೈವೇ ಏನಿದೆ, ರೀಸೆಂಟ್ಲಿ ಆದಂಥ ಹೈವೇ, ಅದರಲ್ಲಿ ಈ ಒಂದು ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದಾರೆ. ನೀವು ಎಂಟರ್ ಆಗುವಾಗ ಒಂದು ಕ್ಯಾಮರಾ ನಿಮ್ಮ ವಾಹನದ ಸ್ಪೀಡನ್ನು ರೆಕಾರ್ಡ್ ಮಾಡ್ತದೆ. ಆ ರೆಕಾರ್ಡ್ ಮಾಡಿ ಆದ ನಂತರ ನೀವು ಸ್ವಲ್ಪ ಮುಂದೆ ಅರ್ಧ ಕಿಲೋಮೀಟರ್, 1 ಕಿಲೋಮೀಟರ್, 2 ಕಿಲೋಮೀಟರ್ ನೀವು ರೀಚ್ ಆದಾಗ ಮತ್ತೆ ಇನ್ನೊಂದು ಕ್ಯಾಮರಾ ಇದನ್ನು ರೆಕಾರ್ಡ್ ಮಾಡ್ತದೆ. ಆವಾಗ ಆಟೋಮೆಟಿಕ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಈ ಎಂಟರ್ ಆದ ಕ್ಯಾಮರಾ ಮತ್ತು ಎಕ್ಸಿಟ್ ಆದ ಕ್ಯಾಮರಾಕ್ಕೆ ನೀವು ಎಷ್ಟು ಟೈಮಲ್ಲಿ ರೀಚ್ ಆಗಿದ್ದೀರಿ ಎಂಬುದು ರೆಕಾರ್ಡ್ ಮಾಡ್ತಾ ನಿಮ್ಮ ಓವರ್ ಸ್ಪೀಡನ್ನು ಅಲ್ಲಿ ಮಾನಿಟರ್ ಮಾಡ್ತಾರೆ. ಒಂದು ವೇಳೆ 120ರಲ್ಲಿ ಹೋಗುವಂಥ ಒಂದು ವೆಹಿಕಲ್ ನೀವು 130, 35, 140ರಲ್ಲಿ ಹೋದರೆ ಆಟೋಮೆಟಿಕ್ ಆಗಿ ಈ ಕ್ಯಾಮರಾಗಳು ಕಂಪ್ಯೂಟರ್ ಮುಖಾಂತರ ರಿಜಿಸ್ಟರ್ ಮಾಡಿ ನಿಮಗೆ ನೋಟಿಸ್ ಬರುತ್ತೆ, ನಿಮ್ಮ ಮೇಲೆ ಕೇಸ್ ಫೈಲ್ ಆಗುತ್ತೆ, 2,000 ಫೈನ್ ಮತ್ತು 6 ತಿಂಗಳ ಜೈಲು ಕೂಡ ಸಾಧ್ಯತೆ ಇದೆ. ತುಂಬ ಜನರ ಮನಸ್ಸಲ್ಲಿ ಒಂದೇ ವಿಷಯ ಇತ್ತು, ಏನೆಂದರೆ ನಾವು ಡ್ರೈವ್ ಮಾಡುವಾಗ ಪೊಲೀಸರಿದ್ದರೆ ಮಾತ್ರ ನಮ್ಮನ್ನು ತಡೀತಾರೆ, ಫೈನ್ ಹಾಕ್ತಾರೆ, ಅಥವಾ ಏನು ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಕೆಲವೊಮ್ಮೆ ಆಗ್ತದೆ ಅಂತ. ಇನ್ನು ಮುಂದೆ ಆ ಪಾಸಿಬಿಲಿಟಿ ಆಗಲ್ಲ. ಬೆಂಗಳೂರು ಮೈಸೂರಲ್ಲಿ 130ಗಿಂತ ಜಾಸ್ತಿ ಹೋದರೆ, 131 ಹೋದರೂ ಕೂಡ ನಿಮಗೆ ಕೇಸ್ ಕಟ್ಟಿಟ್ಟ ಬುತ್ತಿ. ಇದು ಸ್ಲೋಲಿ ರಾಜ್ಯದ ಬೇರೆ ಬೇರೆ ಹೈವೇಗಳಲ್ಲಿ ಇದನ್ನು ವಿಸ್ತರಣೆ ಮಾಡ್ತಾರೆ. ಪೊಲೀಸರು ಮಾನಿಟರ್ ಮಾಡಬೇಕಂತ ಇಲ್ಲ, ಕ್ಯಾಮರಾಗಳೇ ನಿಮ್ಮನ್ನು ಮಾನಿಟರ್ ಮಾಡ್ತವೆ. ಅಂದರೆ ನೀವು ಇದರಿಂದ ಬಚಾವಾಗಲಿಕ್ಕೆ ತುಂಬಾ ಕಷ್ಟ ಇದೆ. ಆದ್ದರಿಂದ ಈ ಇನ್ಫಾರ್ಮೇಷನನ್ನು ನಾನು ಅಡ್ವಾನ್ಸ್ ಆಗಿ ನಿಮಗೆ ಹೇಳ್ತೇನೆ. ಆಗಸ್ಟ್ 1ರಿಂದ ಇದು ಇಂಪ್ಲಿಮೆಂಟ್ ಆಗ್ತದೆ. ಕೇವಲ ಕ್ಯಾಮರಾ ನಮ್ಮನ್ನು ನೋಡ್ತವೆ ಅಥವಾ ನಮಗೆ ಫೈನ್ ಬೀಳ್ತದೆ ಅಥವಾ ನಮ್ಮ ಮೇಲೆ ಕೇಸ್ ಬೀಳ್ತದೆ ಎಂಬ ಭಯ ನಮಗೆ ಬೇಡ. ಆದರೆ ಭಯ ನಮ್ಮ ಮನಸ್ಸಿನಲ್ಲಿ ಇರಲಿ, ನಮ್ಮ ಓವರ್ ಸ್ಪೀಡಿನಿಂದ ಇನ್ನೊಬ್ಬರನ್ನು ನಾವು ನೋವು ಮಾಡಿ, ಸಾವು ನೀಡಿ, ಅವರ ಇಡೀ ಕುಟುಂಬದ ದುಃಖ ಮತ್ತು ಶಾಪವನ್ನು ನಮ್ಮ ಮೇಲೆ ಹೊತ್ತುಕೊಳ್ಳುವ ಮುಂಚೆ ಸ್ವಲ್ಪ ಯೋಚನೆ ಇರಲಿ. ಯಾವ ಜಾಗಕ್ಕೂ ನಾವು ತಲುಪಬೇಕಾದರೆ 5 ನಿಮಿಷ, 10 ನಿಮಿಷ, ಅರ್ಧ ಗಂಟೆ ತಡವಾದರೂ ಪರವಾಗಿಲ್ಲ, ಏನು ಪರವಾಗಿಲ್ಲ. ಲೈಫಲ್ಲಿ ತುಂಬಾ ಆಪರ್ಚುನಿಟೀಸ್ ಬರ್ತವೆ.
ಲೈಫಲ್ಲಿ ಅರ್ಧ ಗಂಟೆಯಿಂದ ಒಂದು ಆಪರ್ಚುನಿಟಿ ಕಳೆದು ಹೋದರೂ ಕೂಡ ಬೇರೆ ತುಂಬ ಆಪರ್ಚುನಿಟಿಗಳು ಓಪನ್ ಆಗ್ತವೆ. ಆದ್ದರಿಂದ ವಿದಿನ್ ಟೈಮು ಸ್ಪೀಡಲ್ಲಿಯೇ ನಾವು ರೀಚ್ ಆಗಬೇಕೆಂಬ ಮನೋಭಾವವನ್ನು ನಾವು ತೆಗೆದುಹಾಕುವ, ನಮ್ಮನ್ನು ಯಾರೂ ನೋಡುವುದಿಲ್ಲ ಎಂಬ ಮನೋಭಾವವನ್ನು ಕೂಡ ನಾವು ತೆಗೆದುಹಾಕುವ. ಸೇಫ್ಲಿ ಡ್ರೈವ್ ಮಾಡಿದರೆ ನಾವು ಅದೆಷ್ಟೋ ಜೀವಗಳನ್ನು ಉಳಿಸ್ಬೋದು. ಕರ್ನಾಟಕ ರಾಜ್ಯದ ಒಂದು ಟ್ರಾಫಿಕ್ ಡಿಪಾರ್ಟ್ಮೆಂಟ್ನ ಇನ್ಫಾರ್ಮೇಷನ್ ಪ್ರಕಾರ ಕೇವಲ ಬೆಂಗಳೂರು ಮೈಸೂರು ರೋಡಲ್ಲಿ ಪ್ರತಿದಿನ ಎಂಬಂತೆ ನಡೆಯುವ ಆಕ್ಸಿಡೆಂಟಲ್ಲಿ 90% ಆಕ್ಸಿಡೆಂಟ್ಸ್ ಬಿಕಾಸ್ ಆಫ್ ಓವರ್ ಸ್ಪೀಡ್. ಇದು ಗಮನವಿರಲಿ. ಹ್ಯಾಪಿ ಡ್ರೈವಿಂಗ್, ಆಲ್ ದ ಬೆಸ್ಟ್. ನಿಮ್ಮನ್ನು ಕೂಡ ನೀವು ಜಾಗ್ರತೆ ಮಾಡಿ ಮತ್ತು ಬೇರೆಯವರ ಜಾಗ್ರತೆಯನ್ನು ಕೂಡ ನೀವೇ ವಹಿಸಿ. ಥ್ಯಾಂಕ್ ಯು.